ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೇ ಅವರೊಬ್ಬ ಭ್ರಷ್ಟ ಮಂತ್ರಿಯಾಗಿ ಬಹಳಷ್ಟು ಹಣವನ್ನ ಲೂಟಿ ಹೊಡೆದಿದ್ದಾರೆ ಅಂತೇಳಿ ಸೋಲಿಸಿ ಮನೆ ಕಳಿಸಿದ್ದೀರಿ. ಈಗ ಮತ್ತೆ 2018ರಲ್ಲಿ ಹೀನಾಮಾಯವಾಗಿ ಸೋತ್ರಲ್ಲ, 40,000ಕ್ಕೂ ಹೆಚ್ಚು ಮತಗಳಿಂದ ಸೋತ್ರಲ್ಲ ನೀವು ಚಾಮುಂಡೇಶ್ವರಿಯಲ್ಲಿ. ಹಾಗಾದರೆ ನೀವೆಷ್ಟು ಭ್ರಷ್ಟಾಚಾರ ಮಾಡಿದ್ರಿ? 2018ರಲ್ಲಿ ಹೀನಾಮಾಯವಾಗಿ ಸೋತ್ರಲ್ಲ, 40,000ಕ್ಕೂ ಹೆಚ್ಚು ಮತಗಳಿಂದ ಸೋತ್ರಲ್ಲ ನೀವು ಚಾಮುಂಡೇಶ್ವರಿಯಲ್ಲಿ. ಹಾಗಾದರೆ ನೀವೆಷ್ಟು ಭ್ರಷ್ಟಾಚಾರ ಮಾಡಿದ್ರಿ? ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರುತ್ತಲೇ ಇದೆ. ಘಟಾನುಘಟಿ ನಾಯಕರು ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಬರುತ್ತಿದ್ದು, ಸುಧಾಕರ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಇದರ ಪ್ರತಿರೂಪವಾಗಿ ಇಂದು ಮಧ್ಯಾಹ್ನ ಡಾಕ್ಟರ್ ಕೆ ಸುಧಾಕರ್ ಮಾಧ್ಯಮಗೋಷ್ಠಿ ಮಾಡುವ ಮೂಲಕ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ. 2013 ಹಾಗೂ 2018ರವರೆಗೂ ಇದ್ದ ಸಿದ್ದರಾಮಯ್ಯ ಈಗ ಕಾಣಿಸ್ತಾ ಇಲ್ಲ, ವೀಕ್ ಆಗಿದ್ದಾರೆ. ಸೋತವರೆಲ್ಲ ಭ್ರಷ್ಟರು ಅನ್ನೋ ಹೊಸ ಫಾರ್ಮುಲಾ ಹೇಳ್ತಿದ್ದಾರೆ ಇವರು. ಸಿಎಂ ಆಗಿ 2018ರಲ್ಲಿ ಚಾಮುಂಡೇಶ್ವರಿಯಲ್ಲಿ ಹೀನಾಯವಾಗಿ ಸೋತರಲ್ಲ, ನೀವು ಆಗ ಎಷ್ಟು ಭ್ರಷ್ಟಾಚಾರ ಮಾಡಿ ಸೋತ್ರಿ? ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸೋತರು, ಆಗ ಅವರು ಎಷ್ಟು ಭ್ರಷ್ಟಾಚಾರ ಮಾಡಿದ್ರು? ನ್ಯಾಯಾಲಯ ಇದೆ, ನ್ಯಾಯಾಂಗ ತನಿಖೆ ಆಗಬೇಕಾದ್ರೆ ಸಿಎಂ ಜವಾಬ್ದಾರಿಯುತವಾಗಿ ಮಾತನಾಡಬೇಕು. ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ ಇದೆಲ್ಲ ಪೂರ್ವಗ್ರಹ ಪೀಡಿತ ತನಿಖೆ ಮಾಡಿಸುತ್ತಿದ್ದಾರೆ ಅಂತ. ಬೇಕಾದ ಹಾಗೆ ವರದಿಯನ್ನ ತರಿಸಿಕೊಳ್ಳುವುದು ಇದೆ, ಆದರೆ ಕಾನೂನು ಇದೆ. ನಾನು ಕಾನೂನನ್ನ ನಂಬಿದ್ದೇನೆ, ಸತ್ಯಮೇವ ಜಯತೆ. ಇನ್ನು ನಾನು ಅಂತಃಕರಣದಿಂದ ಕೆಲಸ ಮಾಡುತ್ತಿದ್ದೇನೆ. ಯಾವುದೇ ಟೊಳ್ಳು ಬೆದರಿಕೆಗೆ ನಾನು ಹೆದರೋದಿಲ್ಲ. ಚುನಾವಣೆಯಲ್ಲಿ ಅವರ ಅಭ್ಯರ್ಥಿ ಗೆಲ್ಲಬೇಕು ಅಂತ ಗಿಮಿಕ್ ರಾಜಕಾರಣ ಮಾಡ್ತಿದ್ದಾರೆ ಅಂತ ಡಾಕ್ಟರ್ ಕೆ ಸುಧಾಕರ್ ಕಿಡಿಕಾರಿದ್ದಾರೆ. ಅವರ ಹೇಳಿಕೆಗಳನ್ನು ನೋಡಿದರೆ ನನಗೆ ಅವ್ರ ಬಗ್ಗೆ ಕನಿಕರ ಆಗ್ತದೆ. ಯಾಕೆಂದರೆ 13ರಿಂದ 18ರಲ್ಲಿ ನಾನು ನೋಡಿದಂಥ ಸಿದ್ದರಾಮಣ್ಣ ಈಗ ಕಾಣಿಸ್ತಾ ಇಲ್ಲ, ಅಷ್ಟು ಸ್ಟ್ರಾಂಗ್ ಇಲ್ಲ, ವೀಕ್ ಆಗಿಬಿಟ್ಟವ್ರು. ಮತ್ತು ಭ್ರಷ್ಟಾಚಾರ ಮಾಡಿದವರು ಸೋಲ್ತಾರೆ ಅಂತ ಹೇಳಿರೋಂಥ ಮಾತನ್ನು ಕೂಡ ನಾನು ಕೇಳಿಸ್ಕೊಂಡೆ. ಹಾಗಿದ್ದರೆ ಮುಖ್ಯಮಂತ್ರಿಗಳಾಗಿ 2018ರಲ್ಲಿ ಹೀನಾಮಾಯವಾಗಿ ಸೋತ್ರಲ್ಲ, 40,000ಕ್ಕೂ ಹೆಚ್ಚು ಮತಗಳಿಂದ ಸೋತ್ರಲ್ಲ ನೀವು ಚಾಮುಂಡೇಶ್ವರಿಯಲ್ಲಿ. ಹಾಗಾದರೆ ನೀವೆಷ್ಟು ಭ್ರಷ್ಟಾಚಾರ ಮಾಡಿದ್ರಿ? ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸೋತ್ರಲ್ಲ, ಅವರೇನೆಲ್ಲ ಭ್ರಷ್ಟಾಚಾರ ಮಾಡಿದರು? ಸೋಲೋರೆಲ್ಲ ಭ್ರಷ್ಟಾಚಾರ ಮಾಡಬೇಕು ಅಂತಿದ್ದೀರಾ ಗೊತ್ತಿಲ್ಲ ನನಗೆ. ಇದು ಹೊಸ ಫಾರ್ಮುಲಾವನ್ನು ಇವರು ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಮಾನ್ಯ ಸಿದ್ದರಾಮಣ್ಣವರು ನಾನು ಯಾವಾಗಲೂ ನೋಡಿದ್ದೀನಿ, ಹತ್ತಿರದಿಂದ ನೋಡಿದ್ದೇನೆ. ಅವರು ಒಬ್ಬ ಒಕ್ಕಲಿಗ ನಾಯಕನ ಬೆಳೆಯೋದನ್ನು ಸಹಿಸಲ್ಲ. ಅವರು ಒಬ್ಬ ಒಕ್ಕಲಿಗರನ್ನ ದ್ವೇಷ ಮಾಡುವಂಥದ್ದು ಜಗಜ್ಜಾಹೀರ. ಹಾಗಾಗಿ ನನಗೇನಿದು ಆಶ್ಚರ್ಯ ಏನು ತಂದಿಲ್ಲ. ಕಾನೂನಿದೆ, ಒಂದು ನ್ಯಾಯಾಂಗ ತನಿಖೆ ಆಗಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಮಾತಾಡಬೇಕಾಗಿತ್ತು. ಹಾಗಾಗಿ ಇದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ, ಇದೆಲ್ಲ ಕೂಡ ಪೂರ್ವಾಗ್ರಹ ಪೀಡಿತವಾಗಿರುವಂಥ ಒಂದು ತನಿಖೆಯನ್ನು ಇವರು ಮಾಡಿಸ್ತಾ ಇದ್ದಾರೆ. ಇವ್ರಿಗೆ ಬೇಕಾದಂಗೆ ಇವರು ವರದಿಗಳನ್ನು ಕೂಡ ತರಿಸ್ಕೊಳ್ಳೋದು ಇದೆ. ಆದರೆ ಕಾನೂನಿದೆ, ನ್ಯಾಯಾಲಯಗಳಿದ್ದಾವೆ. ನಾನು ನಂಬಿದ್ದೀನಿ ಈ ದೇಶದಲ್ಲಿ ನ್ಯಾಯಾಲಯ ಇದೆ, ನ್ಯಾಯ ವ್ಯವಸ್ಥೆ ಇನ್ನೂ ಜೀವಂತ ಇದೆ. ಸತ್ಯಮೇವ ಜಯತೆ. ನಾನು MMTV ನ್ಯೂಸ್ ದೇವನಹಳ್ಳಿ. ಬೆದರಿಕೆಗಳಿಗೆ ನಾನು ಎದುರೋನಲ್ಲ.